ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಾವು ರಿಷಭ ಟಿಲ್ಲರ್ಸ್ ಇಂದ ಮಾತಾಡೋದು. ನಾವು ಬ್ಯಾಂಗ್ಳೂರ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇಟ್ಕೊಂಡಿದ್ದೀವಿ. ಅಸೆಂಬ್ಲಿ ಅಲ್ಲ, ಚೈನಾಯಿಂದ ತಂದು ಯಾವುದು ಮಾಡಲ್ಲ. ನಾವು ಹಸ್ಕಾವರ್ಣ ಇಂಜಿನ್ ಹಾಕಿ ಸ್ಲಾಶರ್ ಟೈಪ್ ಮಾಡ್ತೀವಿ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿರೋ ಪ್ರಾಡಕ್ಟ್. 5 HP ಗೆ 13 HP ಎರಡು ಮಾಡಿದೆ. ವೈಬ್ಲೇಡ್ ಟೈಪು ಇದೆ, ಸ್ಲಾಶರ್ ಟೈಪು ಇದೆ. 13 HP 5 HP 1 ಅಡಿ ಅಗಲ ಹೊಡೆಯುತ್ತೆ, 13 HP 2 ಅಡಿ ಅಗಲ ಹೊಡೆಯುತ್ತೆ. ಯಾರಿಗಾನ ಇಂಟ್ರೆಸ್ಟ್ ಇರೋರು ನನ್ನ ಮೊಬೈಲ್ ನಂಬರು 9845131519 ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ತೆ ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಸ್ಲ್ಯಾಶರ್. ಈ ಸ್ಲ್ಯಾಶರ್ನ ಹಸ್ಕಾವರ್ಣ ಇಂಜಿನನ್ನು ಉಪಯೋಗಿಸಿ ತಯಾರಿಸಿದ್ದಾರೆ. ಮಂಜುನಾಥ್ ರವರು ಹಸ್ಕಾವರ್ಣ ಇಂಜಿನ್ ಉಪಯೋಗಿಸ್ಕೊಂಡು ಅಂದರೆ ಹಸ್ಕಾವರ್ಣ ಇಂಜಿನನ್ನು ಇದರಲ್ಲಿ ಇನ್ಸ್ಟಾಲ್ ಮಾಡಿ ಸ್ಲ್ಯಾಶರ್ ಥರ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಈ ಸ್ಲ್ಯಾಶರಲ್ಲಿ 2 ರೀತಿಯಾದಂಥ ಮೆಷಿನ್ಗಳಿದೆ. ಒಂದು 5 HP ಮೆಷಿನ್ ಬರುತ್ತೆ, ಇನ್ನೊಂದು 13 HP ಮೆಷಿನ್ ಬರುತ್ತೆ. 5 HP ಮೆಷಿನ್ ಬಂದು ನಿಮಗೆ 1 ಅಡಿ ಕಳೆ, 1 ಅಡಿ ಲೈನ್ನಲ್ಲಿ ಕಳೆ ಕತ್ತರಿಸುತ್ತೆ. 13 HP ಬಂದು ನಿಮಗೆ 2 ಅಡಿಯಲ್ಲಿ ಕಳೆಯನ್ನು ಕತ್ತರಿಸುತ್ತೆ. ಈ ಸ್ಲ್ಯಾಶರ್ ಉಪಯೋಗ ಏನಪ್ಪ ಅಂತಂದರೆ, ನಮ್ಮ ಅಡಿಕೆ ತೋಟಗಳಲ್ಲಿ ಬೆಳೆದಿರ್ತಕ್ಕಂತಹ ಕಳೆಗಳನ್ನು ಇದು ಕತ್ತರಿಸುತ್ತೆ. ಬಡ್ಡೆಗೆ ಅಂದರೆ ಬುಡದವರೆಗೂ ಕತ್ತರಿಸೋದ್ರಿಂದ ನಮಗೆ ಸಾವಯವ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಮಿಷಿನ್ನು ತುಂಬ ಉಪಯೋಗಕಾರಿ. ಈ ಕೃಷಿ ಮೇಳದಲ್ಲಿ ಇದು ಒಂದು ಸಾವಯವ ಯಂತ್ರವಾಗಿ ನನಗೆ ಕಾಣಿಸ್ತು. ಈ ಸ್ಲ್ಯಾಶರ್ನ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಸಾವಯವ ಕೃಷಿ. ಹೇಗಾಗುತ್ತೆ ಸಾವಯವ ಕೃಷಿ ಅಂತ ಕೇಳ್ಬೋದು ನೀವು. ಈ ಸ್ಲ್ಯಾಶರ್ ಬಂದು ಭೂಮಿಯನ್ನು ಅಗಿಯೋದಿಲ್ಲ, ಭೂಮಿ ಮೇಲಿರ್ತಕ್ಕಂತಹ ಕಳೆಯನ್ನು ಕತ್ತರಿಸುತ್ತೆ. ಯಾವುದೇ ಭೂಮಿಗೆ ಹಾನಿ ಮಾಡೋದಿಲ್ಲ. ಭೂಮಿಗೆ ಹಾನಿ ಮಾಡೋದಿಲ್ಲ ಅಂದರೆ ಭೂಮಿಯೊಳಗಿರ್ತಕ್ಕಂತಹ ಬೇರುಗಳಿಗೂ ಹಾನಿ ಆಗೋದಿಲ್ಲ. ಬೇರು ಚೆನ್ನಾಗಿತ್ತಂದರೆ, ನಮ್ಮ ತೋಟದ ಅಡಿಕೆ ಗಿಡದ ಬೇರುಗಳು ಕೀಳಲಿಲ್ಲ, ಅವುಗಳು ಬಾಧಿಸಲಿಲ್ಲ ಅಂತಂದರೆ ನಮ್ಮ ತೋಟ ಏಳಿಗೆ ಆದಂಗೆ ಲೆಕ್ಕ. ಹೇಗೆ ಅಂದರೆ, ನಾವು ಉಳುಮೆ ಮಾಡೋ ರೀತಿಯಲ್ಲಿ, ಅಂದರೆ ನಾವು ಉಳುಮೆ ಮಾಡಿದರೆ ನಮ್ಮ ತೋಟದಲ್ಲಿ ಅಡಿಕೆ ಗಿಡದಲ್ಲಿ ಉಳುಮೆ ಮಾಡಿದ್ರೆ ಬೇರುಗಳು ಕಿತ್ತೋಗ್ತವೆ, ಅಂದರೆ ಬೇರುಗಳು ಹರಿದೋಗ್ತವೆ. ಬೇರುಗಳು ಹರಿದೋದಂಥ ಸಮಯದಲ್ಲಿ ಅಡಿಕೆಯ ಗಿಡ ತನ್ನ ಫಸಲಿಗೆ ಅಂತ ಆಹಾರನ ಇಟ್ಕೊಂಡಿರುತ್ತಲ್ಲ, ಅದನ್ನು ಅದೇನು ಮಾಡುತ್ತೆ, ಬೇರುಗಳಿಗೆ ಕೊಡುತ್ತೆ. ತನ್ನ ಒಂದು ಬೇರಿನ ಬೆಳವಣಿಗೆ ಮಾಡಲಿಕ್ಕೆ ಖರ್ಚು ಮಾಡುತ್ತೆ. ಸೊ ಆವಾಗ ನಮಗೆ ಅಡಿಕೆಯ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಆದ್ದರಿಂದ ರೈತರು ಈ ಸ್ಲ್ಯಾಶರ್ಗಳನ್ನು ಉಪಯೋಗಿಸಿ ಭೂಮಿಯನ್ನು ಉಳುಮೆ ಮಾಡದಲೇ ಕೃಷಿ ಮಾಡಿದ್ರೆ ಅಧಿಕ ಲಾಭವನ್ನು ಪಡಿಬೋದು ಅಂತ ಈ ಮಿಷಿನ್ನ ಮಾಡಿರ್ತಕ್ಕಂತಹ ಮಂಜುನಾಥ್ರವರು ಹೇಳ್ತಿದ್ದಾರೆ. ಧನ್ಯವಾದ ವೀಕ್ಷಕರೇ. ಇದೇ ಥರ ಮಾಹಿತಿನ ನಾನು ನಿಮಗೆ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.